ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ವೇದಿಕೆ ಮೇಲೆ ಕೂತವ್ರ ಬಗ್ಗೆ ಮಾತಾಡೋಕ್ಕೆ ನಾನು ತುಂಬ ಚಿಕ್ಕವಳಿನ್ನು. ಸುಪ್ರೀತ್ ಸರ್ ಹೇಳ್ದಾಗೆ ಈ ಸಾಂಗ್ ಏನು ನೋಡಿದ್ದೀರಾ, ಏನು ಕೇಳಿದ್ದೀರಾ, ಇದು ಅವರೆಲ್ಲರ ಹಗಲು ರಾತ್ರಿ ಪಟ್ಟಿರುವಂಥ ಶ್ರಮ. ನಾವು ಸುಮ್ಮನೆ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನ ಮಾಡಿದ್ದೀವಿ ಅಷ್ಟೇ. ಬಟ್ ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್. ಥ್ಯಾಂಕ್ ಯು. ಒಂದು ಚಿಕ್ಕ ಶಬ್ದ, ಚಿಕ್ಕ ವರ್ಡ್ ಅಷ್ಟೇ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಐ ಆಲ್ವೇಸ್ ಬಿ ಗ್ರೇಟ್ಫುಲ್. ಯಾಕಂದರೆ ಏಕಲವ್ಯಲ್ಲೂ ನನಗೆ ಫಾರ್ ಎವರ್ ಗ್ರೀನ್ ಹಾಡುಗಳನ್ನ ಆಲ್ಬಮ್ನ ಕೊಟ್ಟಿದ್ದಾರೆ. ಇವತ್ತಿಗೂ ನನ್ನ ಅನಿತಾ ಅಂತ ಕರೀತಾರೆ. ಸೊ ಮತ್ತೊಮ್ಮೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ನಂಗೆ ಸಿಕ್ಕಿದೆ ಅಂದರೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಆ್ಯಂಡ್ ರಕ್ಷಿತಾ ಮ್ಯಾಮ್, ಇವತ್ತು ನಾನು ವೇದಿಕೆ ಮೇಲೆ ನಿಂತು ಮಾತಾಡ್ತಿದ್ದೀನಿ ಅಂದರೆ ಯು ಆರ್ ಅ ಬಿಗ್ ಪಾರ್ಟ್ ಆಫ್ ಇಟ್. ಥ್ಯಾಂಕ್ ಯು ಸೋ ಮಚ್. KD ನನಗೆ ತುಂಬ ಇಂಪಾರ್ಟೆಂಟ್ ಫಿಲ್ಮ್. ಯಾಕಂದರೆ ಒಂದು ಮೋಸ್ಟ್ ಚಾಲೆಂಜಿಂಗ್ ಪಾತ್ರ. ಆ್ಯಂಡ್ ಅದರಲ್ಲಿ ಈ ಹಾಡು ಹೇಗೆ ಕೇಳಿದ್ದೀರಾ, ಪ್ರತಿಯೊಂದು ಹಾಡು ಅಷ್ಟೇ ಸೂಪರ್ ಡೂಪರ್ ಹಿಟ್ಟಾಗಿ ಮೂಡ್ ಬಂದಿದೆ. ಪ್ರೇಮ್ ಸರ್ ಹಾಗೂ ಅರ್ಜುನ್ ಜನ್ಯ ಸರ್ ಯಾವಾಗ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಅವಾಗ ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಮಂಜುವನ್ನ ತುಂಬ ಅಷ್ಟೇ ಸೂಪರಾಗಿ ಲಿರಿಕ್ಸ್ ಬರೆದಿದ್ದಾರೆ. Thank you so much to the entire team. Thank you to KVN Production, Supreet sir and Mohan Master. Thank you so much. Almost 3 to 4 days rehearsal ಮಾಡಿ ನಾವು ಟೇಸ್ಟ್ ಶಾಟಿಗೆ ಹೋಗಿದ್ದು. ನಂಗೆ ಮೋಸ್ಟ್ ಚಾಲೆಂಜಿಂಗ್ ಆಗಿತ್ತು. ಹೇಗೆ ಇಷ್ಟು ಚೆನ್ನಾಗಿ ಸಾಂಗ್ ಮೂಡ್ ಬಂದಿದೆ, ಹೇಗೆ ಅದನ್ನ ಮ್ಯಾಚ್ ಮಾಡೋದು, ಪ್ರತಿಯೊಂದು ಬೀಟಿಗೆ ಹೇಗೆ ಡ್ಯಾನ್ಸ್ ಮಾಡೋದು ಅಂತ. ಬಟ್ ಐ ಹೋಪ್ ಆ ಜಸ್ಟಿಸ್ ಮಾಡಿದ್ದೀನಿ. ಆ್ಯಂಡ್ ಧ್ರುವ ಸರ್, ತುಂಬ ಖುಷಿ ಆಯಿತು ಈ ಜರ್ನಿ ನಿಮ್ಮ ಒಟ್ಟಿಗೆ KD ಸಿನಿಮಾಲಿ ವರ್ಕ್ ಮಾಡಿದ್ದು ನಿಮ್ಮ ಜೊತೆ. ಆ್ಯಂಡ್ ವಿಲಿಯಮ್ಸ್ ಸರ್ ಬಗ್ಗೆ ಏನೂ ಹೇಳೋದೇ ಬೇಡ. ವಾಲ್ಕ್ಯಾನೋ ವಿಲಿಯಮ್ಸ್ ಅಂತ ಹೆಸರು ಕೊಟ್ಟಿದ್ದಾರೆ ಇಡೀ ತಂಡ. ಅಷ್ಟೇ ಸೂಪರಾಗಿ ಎಲ್ಲರನ್ನ ತೋರಿಸಿದ್ದಾರೆ, ಸಿನಿಮಾನ ತೋರಿಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೊ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ಎಸ್ಪೆಷಲಿ ನನ್ನ VIPs ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಲಿವಿಂಗ್ ಲೆಜೆಂಡ್ ಶಿವಣ್ಣ ಅವ್ರಿಗೆ ಆಪ್ರೇಷನ್ ನಡೀತಾ ಇದೆ. ಆ ಭಗವಂತ ನಮಗೇನು ಆಯಿಸ್ಕೊಟ್ಟಿದನೋ ಅಷ್ಟು ಶಿವಣ್ಣನಿಗೆ ಕೊಡಲಿ. ಯಾಕೆಂದರೆ ಈಸ್ ಅ ಪಿಲ್ಲರ್ ಆಫ್ ಕನ್ನಡ ಇಂಡಸ್ಟ್ರಿ. ಆ್ಯಂಡ್ ಅಫ್ಕೋರ್ಸ್ ಇವತ್ತೊಂದು ಸಾಂಗ್ ರಿಲೀಸ್ ಆಗ್ತಾ ಇದೆ KDದು. ಅಂದರೆ ಇದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟ್ರು ಪ್ರೇಮಣ್ಣ. ಅವ್ರದ್ದು ಎಲ್ಲ ಸಿನಿಮಾ ಸಾಂಗ್ಸು ಹಿಟ್ಟು. ಫ್ರಮ್ ಸ್ಟಾರ್ಟಿಂಗ್ ಕರಿಯ, ಜೋಗಿ ಜೋಗಯ್ಯ, ಏಕಲವ್ಯ, ಎಕ್ಸ್ಕ್ಯೂಸ್ ಮೀ, ಈಗ KD ಒಂದು ಸಾಂಗ್ ರಿಲೀಸ್ ಆಗಿದೆ. ಅಫ್ಕೋರ್ಸ್ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಕಂಪೋಸ್ ಮಾಡಿರೋ ಸ್ಟೈಲು, ಪ್ರತಿಯೊಂದು BGMಗೂ 10 ಡಿಫ್ರೆಂಟ್ ಸ್ಟೆಪ್ಸು. ನಾವು ಯಾವ್ದಾರು ಮಾಡೋದು ಅಂತ. ಸೊ ಫೈನಲಿ ಒಂದು BGM ಓಕೆ ಇದು ಫಿಕ್ಸ್ ಆಗೋಣ ಅಂತ ಫಿಕ್ಸ್ ಆದ್ವಿ. ಫಿಕ್ಸ್ ಆದಮೇಲೆ ಓಕೆ ಏನಯ್ಯ ಸಿಗ್ನೇಚರ್ ಸ್ಟೆಪ್ಪು ಓಕೆ ಮಾಡೋಣ ಅಂದ್ಕೊಂಡು ಮಾಡಿದ್ರೆ ಕಾರ್ ಮೇಲೆ ಮಾಡೋದಿತ್ತು. ಇದ್ಯಾದಯ್ಯ ಇದು ಏನೋ ಎಲ್ಲ ಓಕೆ ಆಗ್ಬಿಟ್ಟು ಕಾರ್ ಮೇಲೆ ಮಾಡುವ ಅಂತಾರಲ್ಲ. ಸರಿ ಕಾರ್ ಮೇಲೆ ಮಾಡೋಣ ಅಂದ್ಕೊಂಡು ಕಾರ್ ಮೇಲೆ ಮಾಡಿದ್ವಿ. ಇವ್ರಿಗೂ ಎಕ್ಸ್ಟ್ರಾ ಇಂಪ್ರೂವೈಸೇಷನ್, ಮಗ ಪಾಸಿಂಗಲ್ಲಿ ಇದ್ರೆ ಹಿಂಗಿರತ್ತೆ ಅಂದರು. ಅಣ್ಣ ನಾನು ಅಂಥ ಟ್ಯಾಲೆಂಟೆಡ್ ಅಲ್ಲ, ದಯವಿಟ್ಟು ನಿಂತ್ಕೊಂಡಿರೋ ಕಾರ್ ಮೇಲೆ ಮಾಡ್ತೀನಿ, ನೀವು ಅದನ್ನ CG ಎಲ್ಲ ಹಂಗೆ ಓಡಿಸ್ರೋಣ. ಎಲ್ಲಾದ್ರೂ ಉಂಟಾ, ಸುಮ್ಮನೆ ಇರೋ ಮಗ, ನೀನು ಮಾಡೋ, ನೀನು ನಾನು ಹೇಳ್ತೀನಿ ಅಂದ್ರೆ ಅಣ್ಣ ಆಗಲ್ಲ ಅಣ್ಣ ಅಂದ್ರೆ ಮಾಸ್ಟರ್ ನೋಡ್ರಿ ಧ್ರುವ ಹೆಂಗೆ ಮಾಡ್ತೇನೆ ಈಗ ಅಂತೆಲ್ಲ ಹೇಳಿ ಕಾರ್ ಹತ್ತಿಸಿದ್ರು. ಸೊ ಈಗ ಕಾರ್ ಹತ್ತಾದ್ಮೇಲೆ ಅನ್ನಿಸ್ತಾ ಇದೆ ಮುಂದಕ್ಕೆ ಫ್ಲೈಟ್ ಹತ್ತಿಸ್ತಾರೆ ಅಂತ. ಸೊ ಐ ಥ್ಯಾಂಕ್ ನಮ್ಮ ಮೋಹನ್ ಮಾಸ್ಟರ್ಗೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಶ್ಯಾಮ್ ಸರ್. ಆಗಲೇ ಹೇಳ್ದಂಗೆ ನಾನು ಅವ್ರನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನನ್ನ ಅದ್ದೂರಿ ಟೈಮಲ್ಲಿ ನಮಗೆ ಕಾಸು ಇಲ್ದಿರ್ಬೇಕಾದ್ರೆ ನಾವು ಎಲ್ಲರ ಹತ್ರ ಕಾಸು ಹೊಂಚ್ಕೊಂಡು ಬಂದು ಕೊಡ್ತಾಯಿದ್ವಿ. CDs ಕೊಡೋರು. ಆಮೇಲೆ ಒಂದು ಪಾಯಿಂಟಲ್ಲಿ ನೋಡಿ ಓಕೆ ನಿಮಗೆ ಏನು ತುಂಬ ಪ್ರಾಬ್ಲಮ್ ಇದೆ ತಾನೆ ತಗೊಳ್ಳಿ ಅಂತ ಸಾವಿರ CD ಎಲ್ಲ ಕೊಟ್ಟಿದ್ರು ಫ್ರೀಯಾಗಿ. ಸೊ ಥ್ಯಾಂಕ್ ಯು ಸೋ ಮಚ್. ಅಲ್ಲಿಂದ ಇವಾಗ ತಿರ್ಗಾ ಪೋಗ್ರ ಆದಮೇಲೆ ತಿರ್ಗಾ ಜಾಯ್ನ್ ಆಗಿದ್ದೀವಿ. ಆ್ಯಂಡ್ ಫಸ್ಟ್ ಟೈಮ್ ನಾವು ಅರ್ಜುನ್ ಜನ್ಯ ಸರ್ ಜೊತೆ ವರ್ಕ್ ಮಾಡ್ತಾ ಇರೋದು. ಕಂಪೋಸಿಂಗ್ ಎಲ್ಲ ಸೂಪರ್ ಆಗಿದೆ. ಡೆಫಿನೆಟ್ಲಿ
ಇದು ನ್ಯೂ ಇಯರ್ಗೊಂದು ಒಳ್ಳೆ ಬ್ಯಾಶ್ ಆಗುತ್ತೆ, ಯಾಕೆಂದರೆ ಟೆಕ್ನೋ ಸಾಂಗು, ಸೊ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ವೆಂಕಟ್ ಸರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಅವರೇ ಇನ್ಸಿಸ್ಟ್ ಮಾಡಿದ್ದು ಫೋಕ್ ಡ್ಯಾನ್ಸ್ ಬೇಕು, ಫೋಕ್ ಸಾಂಗ್ ಬೇಕು ಅಂತ. ಶಿವ ಆಗೋದಕ್ಕೆ ಅವರು ಒಂದು ಮೇಜರ್ ಕಾರಣ. ಆ್ಯಂಡ್ ಥ್ಯಾಂಕ್ಸ್ ಟು ಸುಪ್ರೀತ್ ಸರ್, ಎಲ್ಲದರಲ್ಲೂ ಸಪೋರ್ಟ್ ಮಾಡಿದರೆ. ಆ್ಯಂಡ್ ನಮ್ಮ ಮೋಹನ್ ಬಿಕೆರೆ, ನಿಮಗೆ 1970s ಹೆಂಗಿರುತ್ತೋ, ಅಫ್ಕೋರ್ಸ್ ನಾನು ಹುಟ್ಟಿರಲಿಲ್ಲ, ಬಟ್ ಹೆಂಗಿತ್ತೋ ಹಂಗೆ ಡೆಫಿನೆಟ್ಲಾಗಿ ಇದ್ದೇ ಇರುತ್ತೆ. ಯಾಕೆಂದರೆ ಇನ್ಕ್ಲೂಡಿಂಗ್ ನಮ್ಮ ಜೂನಿಯರ್ ಆರ್ಟಿಸ್ಟ್ ಅಂತ ಏನು ಕರಿತೀವಿ, ಅವರು ಎಲ್ಲ ಕ್ಯಾರೆಕ್ಟರ್ಸೂ ರೆಟ್ರೋಲ್ಲಿ ಫೀಲ್ ಮಾಡೋದು ಭಾರಿ ಕಷ್ಟ. ಅದನ್ನು ವಿಜುವಲೈಸ್ ಮಾಡಿದ್ದು ಡೈರೆಕ್ಟ್ರು, ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದು ನಮ್ಮ ವಿಲಿಯಮ್ಸ್ ಅವರು. ತುಂಬಾ ಪ್ರಾಮಿಸಿಂಗ್ ವಿಜುವಲ್ಸ್ ಇರುತ್ತೆ 100%. ಆ್ಯಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ, ನೀವೇ ನೋಡಿದ್ರಿ ಡ್ಯಾನ್ಸಲ್ಲಿ ಮ್ಯಾಚ್ ಮಾಡೋದೇ ಸ್ವಲ್ಪ ಕಷ್ಟ. ಏನೇ ನಮಗೆಲ್ಲರೂ ಇವ್ರು ಹೇಳೋದು, ಸರ್ ನೀವು ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀರಂತ. ಅಯ್ಯೋ ನಿಜ ಹೇಳ್ರಯ್ಯ. ಇಲ್ಲ, ಡೆಫಿನೆಟ್ಲಿ ಶೀಸ್ ಡನ್ ಅ ಗ್ರೇಟ್ ಜಾಬ್, ಇನ್ಕ್ಲೂಡಿಂಗ್ ಸಿನಿಮಾಲು ಅಷ್ಟೇ. ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಫೇವ್ರೆಟ್ ಹೀರೋಯಿನು ರಕ್ಷಿತಾ ಮ್ಯಾಮ್, ಯಾಕೆಂದರೆ ಅಪ್ಪು ಮೂವಿಯಿಂದನೂ ನನಗೆ ಅದೇ ಅವ್ರದ್ದು ನೋಡಿದ್ದೀನಿ. ಆ್ಯಂಡ್ ಸಿಂಬು ಜೊತೆ ಒಂದು ಮೂವಿ ಮಾಡಿದ್ರು, ಆ ಮೂವಿನೂ ಅದನ್ನು ನೋಡಿದ್ದೀನಿ, ಇಡಿಯಟ್ ಎಲ್ಲ ನೋಡಿದ್ದೆ ಮ್ಯಾಮ್ಗೋಸ್ಕರ. ಇವತ್ತು ಅವರೇ ಲಾಂಚ್ ಮಾಡಿದ್ದಾರೆ. ಅಣ್ಣ ಹೆಂಡತಿ ಬಗ್ಗೆ ಮಾತಾಡೋದು ಚಪ್ಪಾಳೆ ಹೊಡೆಯೋಣ. ಆ್ಯಂಡ್ ಜೆನ್ಯೂನ್ ಆಗಿ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಪ್ರೇಮ್ ಸರ್. ಏನಕ್ಕೆ ಅಂದರೆ, ಥ್ಯಾಂಕ್ಸ್ ಫಾರ್ ದಿ ಅಪರ್ಚುನಿಟಿ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಅಂದರೆ ನಿಮಗೆ ಆ ಮುಗ್ಧತೆ ಅನ್ನೋದು ಕ್ಯಾರೆಕ್ಟ್ರಲ್ಲಿ, ಆಫ್ಟರ್ ಅದ್ದೂರಿ ಬಹದ್ದೂರ್, ಈ ಸಿನಿಮಾಲಿ ಆ ಕ್ಯಾರೆಕ್ಟ್ರಲ್ಲಿ ಮುಗ್ಧತೆ ಅನ್ನೋದು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ದಿ ಎಂಟೈರ್ ಟೀಮ್, ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಉದಯ್ ಮೆಹ್ತಾ ಸರ್ ಬಂದಿದ್ದಾರೆ, ಗಂಗಾಧರ್ ಸರ್ ಇದ್ದಾರೆ. ಸೊ ಎಲ್ಲಿ ಗಂಗಾಧರ್ ಸರ್? ಓಕೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜಯ ಆಂಜನೇಯ. ಅಂದರೆ ನಮ್ಮದು ಅವ್ರದ್ದು ಮ್ಯಾಕ್ಸಿಮಮ್ ಮ್ಯೂಸಿಕ್ ಎಲ್ಲ ನಮ್ಮ ಹತ್ರನೇ ಇದೆ. ಆಮೇಲೆ ಧ್ರುವ ಸರ್ ಅವ್ರದ್ದು ಫಸ್ಟ್ ಜರ್ನಿ ನಮ್ಮದು ಅವ್ರದ್ದು ಸ್ಟಾರ್ಟ್ ಆಗಿದೆ ಅದ್ದೂರಿಯಿಂದ. ಸೊ ಅಲ್ಲಿಂದನೇ ಅವರೊಂದು ಪ್ರಮೋಷನ್ ಪ್ಯಾಷನ್ ಆಗಲಿ, ಇಲ್ಲ ಅವರೊಂದು ಇಂಟ್ರೆಸ್ಟ್ ಇರಲಿ, ಅಲ್ಲಿಂದನೇ ನೋಡ್ಕೊಂಡಿದ್ದು. ಸೊ ಇಡೀ ತಂಡ ಒಂದು ಸಿನಿಮಾನ ಎಷ್ಟು ಇಂಟ್ರೆಸ್ಟಾಗಿ ಮಾಡುತ್ತೋ ಅಷ್ಟು ಟೈಮ್ ಅವರೊಂದು ಪ್ರಮೋಷನ್ಗೆ ಅಂತ ಮಾಡ್ತಾರೆ. ಸೊ ಯಾವಾಗಲೂ ಒಂದು ಸಾಂಗ್ ರಿಲೀಸ್ ಮಾಡೋದಕ್ಕೆ ನಾವು ಮೋಸ್ಟ್ಲಿ 3-4 ಸಲ ಮೀಟಿಂಗ್ ಮಾಡಿದ್ದೀವಿ. ಏನು ಮಾಡಬೇಕು, ಯಾವ ಥರ ಪ್ರಮೋಟ್ ಮಾಡಬೇಕು, ಯಾವ ಟೈಮಲ್ಲಿ ರಿಲೀಸ್ ಮಾಡಬೇಕು. ಸೊ ಅಷ್ಟೊಂದು ಇಂಟ್ರೆಸ್ಟ್ ಇರುತ್ತೆ. ಸೊ ಇದೊಂದು ಬರೀ ಕನ್ನಡ ಅಂತಲ್ಲ, ಇವನ್ ನೀವು ನೋಡಿದ್ರೆ ಬೇರೆ ಲ್ಯಾಂಗ್ವೇಜಲ್ಲಿ ನಾವು ಸುಮ್ಮನೆ ಮಾಡ್ಬಿಡ್ತೀವಿ ಅಂತಲ್ಲ, ಇವರು ಸಿಂಗರ್ಸ್ನಾನು ಬೇಕು ಅಂದ್ಬಿಟ್ಟು ಅಷ್ಟು ಒಳ್ಳೊಳ್ಳೆ ಸಿಂಗರು. ಇದು ಜಸ್ಟ್ ಒಂದು ಸಾಂಗ್ ನೀವು ಕೇಳಿದ್ದೀರಾ, ಇನ್ನೂ ಬರ್ತಿರೋ 4-5 ಸಾಂಗ್ಗಳನ್ನು ನೀವು ವ್ಯೂಸಿ ಒಂದು ದೊಡ್ಡ ಸಿಂಗರ್ಗಳೇ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಅವ್ರವ್ರು ಯಾರಿದ್ದಾರೆ ಒಳ್ಳೊಳ್ಳೆ ಸಿಂಗರ್ ತೊಗೊಂಡೆ ಲಿರಿಕ್ಸಿಸ್ ತೊಗೊಂಡೆ ಮಾಡಿದ್ದಾರೆ. ಸೊ ಮೇಡಮ್ ಹಂಗೆ ಆಲ್ರೆಡಿ UI ಸಕ್ಸಸ್ಸಲ್ಲೇ ಇದ್ದಾರೆ, ಹಂಗೆ ಅದು ಕ್ಯಾರಿ ಆಗುತ್ತೆ ನಿಮಗೆ. ಆ್ಯಂಡ್ ಎಲ್ರಿಗೂ ಆಲ್ ದಿ ಬೆಸ್ಟ್. ಸುಪ್ರೀತ್ ಸರ್ ಇದೇ ಥರ ಎನರ್ಜೆಟ್ ಆಗಿದ್ದೀರಿ, ಇನ್ನು ಮುಂದೆ ಸಿನಿಮಾ ಮಾಡೋಣ ಜೊತೆಗೆ. ಆ್ಯಂಡ್ ಪ್ರೇಮ್ ಸರ್ ಥ್ಯಾಂಕ್ ಯು ಸೊ ಮಚ್. ಧ್ರುವ ಸರ್ ಥ್ಯಾಂಕ್ ಯು. ಅರ್ಜುನ್ ಸರ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಶ್ಯಾಮ್ ಸರ್. ಇದು ಪ್ರೇಮ್ ಸರ್ ಜೊತೆ ನಂದು 2ನೇ ಸಿನಿಮಾ. ಏಕ್ ಲೆವೆಲ್ ಒಂದು ಸಾಂಗ್ ಬರ್ತಿದ್ದೆ. ಇಷ್ಟು ದೊಡ್ಡ ಸಿನಿಮಾಗೆ ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಪ್ರೇಮ್ ಸರ್ಗೆ, ಕೆವಿನ್ ಪ್ರೊಡಕ್ಷನ್ಸ್ಗೆ, ಧ್ರುವ ಸರ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಾಗತ ಬಯಸ್ತಾ, ಇವತ್ತು ನೀವೇನು ಸಾಂಗ್ ನೋಡ್ತಾ ಇದ್ದೀರಾ ಇದೆಲ್ಲ ಅವ್ರ ಎಫರ್ಟ್. ಅವ್ರು ಏನು ಹೇಳ್ತೀರಾ ಅದನ್ನು ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ಮೋರ್ ಓವರ್ ಎಲ್ಲರೂ ಸಹ ಈಗ ನೀವು ಪ್ರತಿ ವರ್ಷ ಸಿನಿಮಾ ನೋಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ 200-250 ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲ ಪ್ರೊಡ್ಯೂಸರ್ಸು ದುಡ್ಡು ಹಾಕ್ತಾರೆ, ಎಲ್ಲರೂ ಸಿನಿಮಾ ಮಾಡ್ತಾರೆ. ಬಟ್ ಇಲ್ಲೇನಂತಂದರೆ ಏನು ನನಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಥವಾ ಏನು ಹೇಳ್ತಾರೆ ಅದಕ್ಕಿಂತ ಡೆಲಿವರಬಲ್ಸ್ ಇನ್ನೂ ಎಕ್ಸ್ಟ್ರಾ ಇರುತ್ತೆ. ಅಂತಂದರೆ ಔಟ್ಪುಟ್ ಆಗಲಿ, ಒಂದು ಸಾಂಗ್ ಆಗಲಿ, ಒಂದು ಮೇಕಿಂಗ್ ಆಗಲಿ, ಪ್ರತಿಯೊಬ್ಬರು ತುಂಬ ಶ್ರಮಪಟ್ಟು ಮಾಡಿದರೆ, ತುಂಬ ಇಷ್ಟಪಟ್ಟು ಮಾಡಿದ್ದಾರೆ. ಆ ಎಫರ್ಟೇನೆ ಇವತ್ತು ನೀವು ಸ್ಕ್ರೀನ್ ಮೇಲೆ ನೋಡಿದ್ದು. ಇನ್ನು ನೀವು ವಿಡಿಯೋ ಸಾಂಗ್ ನೋಡಿದ್ರೆ ಇನ್ನೂ ವಿಜುವಲ್ ಟ್ರೀಟ್ ತುಂಬ ಚೆನ್ನಾಗಿರುತ್ತೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್. ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು, ಅವರ ಎಫರ್ಟೇ ನೀವು ಇವತ್ತು ಸ್ಕ್ರೀನ್ ಮೇಲೆ ನೋಡ್ತಿರೋದು. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ಸರ್.